ಅಂದು ಮಂಜು ಕವಿದಿತ್ತೋ, ಮುಸುಕು ಬಿದ್ದಿತ್ತೋ, ಕಣ್ಣಿಗೆ ಪೊರೆ ಹಬ್ಬಿತ್ತೋ ಅಥವಾ ಕತ್ತಲೆ ಆವರಿಸಿತ್ತೋ, ಕಾಣದೆ ಹೋಯಿತು ಅವಳು ಬಲಗಾಲಿಟ್ಟು ಸಾಗಲೆಂದು ಮನೆದೇವರ ಹೆಬ್ಬಾಗಿಲಿಗೆ 100 ಗಂಟೆ ಕಟ್ಟಿ ಹರಕೆ ತೀರಿಸಿ ಮುನ್ನಡೆದ ದಾರಿ. ಮುನ್ನುಡಿಯೇನೋ ಬರೆದು ಬಿಟ್ಟಾಗಿದೆ. ಮಂಚಾಗಿದ್ದ, ಮುಸುಕಾಗಿದ್ದ, ಪೊರೆ ಹಬ್ಬಿದ ಕತ್ತಲಾದ ದಾರಿಗೆ ಶ್ರೀಕರಿಯ ಪಾದಸ್ಪರ್ಶವಾಗಿದೆ. ಆವರಿಸಿದ ಅಸಹಾಯಕತೆಯ ಮಂಜು ಆಶೀರ್ವಾದವಾಗಿದೆ. ಇನ್ನು ಲೇಖನಿ ಹಿಡಿದು ಗೀಚುವುದೊಂದೇ ಬಾಕಿ. ಪೂರ್ಣ ವಿರಾಮ ಕೊಡಲು ಪೂರ್ತಿ ಮುದ್ರಣದ ಬಾಕಿ ಪುಟಗಳ ಮರುಪರೀಕ್ಷೆಯ ಉತ್ತರಕ್ಕಾಗಿ ಕಾದಿದೆ. ಉಪಸಂಹಾರದ ತೀರ್ಮಾನಕ್ಕೆ ತಾರ್ಕಿಕ ಚರ್ಚೆ ಬೇಕಿಲ್ಲ. ಪ್ರಸ್ತಾವನೆಯಲ್ಲೇ ಎಲ್ಲವೂ ಸ್ಪಷ್ಟ. ಹೊಸ ಅಧ್ಯಾಯ ಅವಳಿಗಾಗಿ ಇಲ್ಲಿಂದ ಶುರು. ಅಂದ ಹಾಗೆ ಇದು ಮುಂದುವರಿದ ಭಾಗ. ಶ್ರೀವಿದ್ಯಾ.